ನಮಸ್ಕಾರ ಎಲ್ಲರಿಗೂ. ಸಂಸಾರದ ಬಂಡಿ ಮೇಲೆ ಕತೆ ಮೇಲೆ ಭಾಳ ಪ್ರೀತಿ ಸಪೋರ್ಟನ್ನು ತೋರ್ಸಕತ್ತೀರಿ. ಹಂಗೆ ನಾನು ಇನ್ನೊಂದು ಕತೆನೂ ಚಾಲೂ ಮಾಡ್ಬೇಕಂತ ಅಂದ್ಕೊಂಡೀನಿ. ಇದೇ ಚಾನಲ್ ಒಳಗೆ ಚೌಕಾಸಿ ಸಂಸಾರ ಅಂಥೇಳಿ ಭಾಳ ಇಂಟ್ರೆಸ್ಟಿಂಗ್ ಕತೆ ಐತಿ. ಒಂದೊಂದಿಷ್ಟು ಹೊಸ ಐಡಿಯಾಗಳು ಬಂದಾವ ನನಗೆ. ಹಿಂಗೆ ಮಾಡಬೇಕು ಒಂದಿಷ್ಟು ಹೊಸ ಪ್ರಯತ್ನಗಳು ಬಂದವು. ಖಂಡಿತ ಈ ಕತೆನೂ ನಿಮ್ಗೆ ಇಷ್ಟ ಆಗ್ತೈತಿ ಅಂತ ನಾನು ಅನ್ಕೊಳಕತ್ತೀನಿ. ಇವತ್ತು ಫಸ್ಟ್ ಎಪಿಸೋಡನ್ನು ಹಾಕ್ತೀನಿ. ದಯವಿಟ್ಟು ಹೆಂಗೈತಿ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆಮೇಲೆ ದಯವಿಟ್ಟು ಯಾರಿಗೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಬಟನ್ನ ಪ್ರೆಸ್ ಮಾಡಿರಿ, ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿರಿ. ಆಮೇಲೆ ಚೌಕಾಸಿ ಸಂಸಾರ ಮಧ್ಯಾಹ್ನ 1 ಗಂಟೆ ಒಳಗೆ ಎಪಿಸೋಡ್ನ ಹಾಕ್ತೇನೆ. ಕಾಯ್ತಾ ಇರಿ, ನೋಡಿರಿ ಅದು ಎಪಿಸೋಡ್ ಹೆಂಗೈತೆ ಅಂತ ಹೇಳಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ. ಅದು ಕೂಡ ಒಂಥರ ಹಳ್ಳಿ ಸೊಗಡಿನ ಕತಿನ. ಆದರೆ ಎಷ್ಟೆಲ್ಲ ಸಂಸಾರದೊಳಗೆ ತಾಪತ್ರಯ ಬರ್ತಾವು, ಅಷ್ಟರ ಜೊತೆ ಕಾಮಿಡಿನೂ ಇಟ್ಟೇನಿ ಅದರೊಳಗೆ ಸ್ವಲ್ಪ. ಆಮೇಲೆ ಹೊಸ ಹೊಸ ಕ್ಯಾರೆಕ್ಟರ್, ಹೊಸ ಕತಿ, ಹೊಸ ಥರ ಐತಿ. ಆಮೇಲೆ ಒಂಥರ ಮೆಸೇಜ್ ಬರುತ್ತೆ, ಅದರಿಂದ ಒಂದು ಒಳ್ಳೇದಾಗ್ತದೆ ಸಮಾಜಕ್ಕೆ ಅನ್ನೋ ಒಂದು ರೀತಿಯಿಂದ. ಕಾಮಿಡಿ ಆಗಿರ್ಬೋದು, ಜಗಳ, ಜಟಾಪಟಿ, ಪ್ರತಿಯೊಂದು ಲೈನು ಆ ಸ್ಟೋರಿ ಒಳಗೈತಿ. ನೋಡಿರಿ, ಸ್ಟೋರಿ ಹೊಸ ಥರ ಸ್ಟೋರಿ ಐತಿ. ದಯವಿಟ್ಟು ನಿಮ್ಗೆ ಇಷ್ಟ ಆಕ್ಕೈತಿ ಅಂತ ನಾನು ಅನ್ಕೊಳಕತ್ತೀನಿ. ದಯವಿಟ್ಟು ಏನೋ ಅದ್ರೊಳಗೆ ಕತೆ ಒಳಗೆ ಸಮಸ್ಯೆ ಇದ್ದರೂ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆಮೇಲೆ ಇನ್ನೊಂದು ಸಂಸಾರದ ಬಂಡಿನೂ ಹಿಂಗೆ ಕಂಟಿನ್ಯೂ ಆಗ್ತಿರ್ತೈತಿ ಚಾನಲ್ ಒಳಗೆ. ಆದಷ್ಟು ಅದನ್ನು ಕೂಡ 2 ಎಪಿಸೋಡ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಒಂದು ಎಪಿಸೋಡ್ ನೀವು ನೋಡಿರಿ, ಇನ್ನೊಂದು ಎಪಿಸೋಡು ಅದು ನಾನು ಹಾಕ್ತೀನಿ. ಅದರ ಚೌಕಾಸಿ ಸಂಸಾರ ಮಾತ್ರ ಮಧ್ಯಾಹ್ನ 1 ಗಂಟೆ ಒಳಗೆ ಎಪಿಸೋಡ್ ಬರ್ತೈತಿ, ಅದು ನೋಡಿರಿ. ಸಂಸಾರದ ಬಂಡಿ ಇನ್ನೂ ಒಂದು ಎಪಿಸೋಡ್ ಹಾಕ್ತೀನಿ, ಅದನ್ನು ನೋಡಿರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲ ಏಕ ನಿಮ್ಮ ಚಿಕ್ಕ ಹೇಳ್ದಂಗೆ ನೀ ಪಲ್ಲವಿನ ಮಾತು ಕರೆಸ್ತೀಯಾ ಮನೆಗೆ? ಏನು ಮಾಡಬೇಕು ಒಟ್ಟು ತಿಳಿವಾತ್ ಬಿಡ ಶಾರಕ. ನಾನು ಮನೆ ಬಿಟ್ಟು ಹೊರಗೆ ಹಾಕೀನಿ. ಆದ್ರೆ ಏನು ಮಾಡ್ದೆ, ನಮ್ಮ ಚಿಗವ್ವ ಆಕೆ ಜೀವನದ ಕೊನೆ ಕ್ಷಣಗಳನ್ನ ನನ್ನ ಮನೆ ಒಳಗೆ ಕಳಿಬೇಕಂತಂದಾಳೆ. ಆಕೆ ಮನಸ್ಸಿ ಯಾಕೆ ಬೇಜಾರು ಮಾಡ್ಬೇಕು ನಮ್ಮ ಮನೆ ಒಳಗಿನ ಗದ್ದಲ ಎಲ್ಲ ಹೇಳಿ? ಹೌದಿಲ್ಲ? ಅದಕ್ಕೆ ಹಾಳಾಗೋಗ್ಲಿ, ಕರ್ಸಿದ್ರಾತ. ಅಲ್ಲವ ಕರೆಸ್ತೀಯಾ? ಹ್ಞೂಪ್ಪ. ಒಂದು ಸಾಯೋ ಜೀವಕ್ಕಿಂತ ಹೆಚ್ಚಿಂದೇನಿಲ್ಲ. ರಮೇಶ, ಹೋಗಪ್ಪ, ನಿನ್ನ ಹೆಂಡತಿನ ಕರ್ಕೊಂಬ. ಅವ ನಿಜವಾಗ್ಲೂ ಕರ್ಕೊಂಬರಲ್ಲ? ಮತ್ತೇನು ಮಾಡೋದು, ಚಿಗವನ ಸಂಬಂಧರ ನಿನ್ನ ಹೆಂಡತಿನ ಸಹಿಸ್ಕೊಳ್ಳೇಬೇಕು. ಆದ್ರೆ ಕರೆಕ್ಟಾಗಿ ಬುದ್ಧಿ ಹೇಳಿ ಕರ್ಕೊಂಬ. ಇಂಥ ಹೊಲಸು ಕೆಲಸ ಇನ್ನೊಂದ್ಸಲ ಮಾಡ್ಬೇಡ ಅಂತ ಹೇಳಿ ಕರ್ಕೊಂಬ. ಅರ್ಥ ಆತ? ಆತವ, ಈಗ ಹೋಗ್ತೀನಿ. ನೋಡು ಹೆಂಡತಿ ಕರ್ಕೊಂಬರಾಕ ಎಷ್ಟು ಅರ್ಜೆಂಟ್ ಐತಂಗ ಇರಬೇಕಲ್ಲವ. ಎಷ್ಟಾದರೂ ಹೆಂಡತಿ ಶಾರಕ. ನನ್ನ ಮಾತಿಗೆ ಕಟ್ಟು ಬಿದ್ದ ನನ್ನ ಮನ್ಯಾಗದಾರ ಅನ್ನೋಕ್ಕೋಸ್ಕರ ಹೆಂಡತಿನ ಹೊರಗೆ ಹಾಕ್ಬೇಕಾರ ಸುಮ್ಮನೆ ಇದ್ದವ. ಇಲ್ಲ ಅಂದ್ರೆ ಹೆಂಡತಿ ಮೇಲೆ ಭಾಳ ಕಾಚಿ ಅದಾನವ. ಮಿಟಿಕ್ಲಾಡಿ ಬಡ್ಕೊಂಡು ಬುಟ್ಟಿಗೆ ಹಾಕೊಂಡಲ್ಲ ಮತ್ತು ಅವನು ಕಾಜಿ ಇರ್ದ ಏನು ಮಾಡ್ಯಾನ ಹೇಳು? ಹೋಗ್ಲಿ ಬಿಡು. ಮನೆ ಬಿಟ್ಟು ಹೊರಗೆ ಹಾಕಿನ್ನ 2 ದಿನ ಆಗಿಲ್ಲ. ಅಷ್ಟಲಗೂ ಈ ಮನೆಗೆ ಬರುವಂಥ ಯೋಗ ಐತಕ್ಕಿದ. ಆಕೆ ಹಣೆ ಬರೆದಾಗ ಬರ್ತೈತಿ ಈ ಮನೆಯಾಗಿರ್ಬೇಕಂತೇಳಿ ನಾವೇನು ಮಾಡೋಕ್ಕೆ ಸಾಧ್ಯ ಐತಿ? ಅದು ಖರೇನ ಬಿಡ ಶಾರಕ. ಸರಿ ಆಯ್ತು. ಹ್ಞೂ, ನಮ್ಮ ಚಿಗವ್ವ ನೇಮನಿಷ್ಟ ಭಾಳ ಅದಾಳ. ನೋಡು ಏನೇನು ಹೇಳ್ತಾಳೆ ಕೇಳೋಣ. ಆಯ್ತು ತಗೋಕ. ಸರಿ ಅವ್ವ, ನಾನು ಹೋಗಿ ಬರ್ದೆ, ನನಗೂ ಟೈಮ್ ಆಕೈತಿ. ಆತಪ್ಪ, ಹೋಗ್ಬಾ. ಅವ್ವ ಏನು ಯೋಚನೆ ಮಾಡಕತ್ತಿ? ಏನು ಓಡಾತೈತಿ ನಿನ್ನ ತಲ್ಯಾಗ? ಲೇ ಪ್ರೀತಿ, ನನ್ನ ತಲ್ಯಾಗ ಆ ಸಂದಕದೊಳಗೆ ಏನೈತಿ ಅಂತ ಓಡಾಡಕತ್ತೈತಿ ನನ್ಲೆ. ಯವ್ವ ತಲೆ ಕಟ್ಸ್ಕೊಬೇಡ, ಆ ಸಂದಕದ ಹುಸಾಬರಿಗೆ ಹೋಗ್ಬೇಡ. ಆ ಮುದುಕಿ ಭಾಳ ಬೆರಿಕೈತಿ. ಸುಮ್ಮ ಇಲ್ಲದ ಸಲದ ತಂದ ತಲೆ ಮೇಲೆ ಹಾಕೋಬೇಡ. ಈಗ ಹೇಳಿ ನಿನಗೆ. ಅಲ್ಲ ರೀ, ಆ ಮುದುಕಿದು ಆಯುಷ್ ಪೂರ್ತಿ ಆಸ್ತಿ ಐತಂತದ್ರಾಗ. ಎಷ್ಟು ಬೆಲೆ ಬಾಳೋ ವಸ್ತು ಇರಬಾರ್ದು, ಎಷ್ಟು ಬಂಗಾರ ಬೆಳ್ಳಿ ವಜ್ರ ಇರಬಾರ್ದು ಅದ್ರಾಗ. ಅವ್ವ ಅದ್ರೊಳಗೆ ಏನಾರ ಇರಲಿ, ನಿನಗೆ ಅದ್ರ ವಿಚಾರ ಬೇಡ. ಸುಳ್ಳ ಏನರ ಮಾಡಕ್ಕೆ ಹೋಗಿ ಏನರ ಅನ್ನಿಸ್ಕೊಳಕ್ಕೆ ಹೋಗ್ಬೇಡ. ಪ್ರೀತಿ, ನೀ ಏನಾರ ಇಷ್ಟೊತ್ತಿಗೆ ಸಿದ್ಧಾಂತನ ಮದುವೆ ಆಗಿಬಿಟ್ಟಿದ್ದಂದ್ರೆ ಈ ಕಾಂಪಿಟೇಷನ್ ಒಳಗೆ ನೀನು ಇರ್ತಿದ್ದಿ. ಹೆಂಗಾರ ಮಾಡಿ ನಿನ್ನ ಕಾಂಪಿಟೇಷನ್ ಒಳಗೆ ಗೆಲ್ಲಿಸಿ ಆ ಸಂತಕ ನಿನಗೆ ಸಿಗೋಂಗೆ ಮಾಡಿಬಿಡ್ತಿದ್ದೀನ. ಅವ್ವ ಏನವ್ವೆ, ನನಗೆ ಯಾಕೋ ಆ ಸಂತಕದೊಳಗೆ ಏನೈತಿ ಅಂತೇಳಿ ನೋಡ್ಬೇಕಂತ ಭಾಳ ಸಾಕತ್ ಬಿಟ್ಟೈತಿ. ಒಂಥರ ಕ್ಯೂರಿಯಾಮಿಟಿ ಬಂದ್ಬಿಟ್ಟೈತೆ ನನಗೆ. ಕ್ಯೂರಿಯಾಮಿಟಿ ಅವ್ವ, ಅದು ಕ್ಯೂರಿಯಾಮಿಟಿ ಅಲ್ಲ, ಕ್ಯೂರಿಯಾಸಿಟಿ. ಬಂದ್ರೆ ಮಾತಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು. ಅದ್ರ ಬಿಟ್ಟು ಹಿಂಗೆ ತಪ್ಪ ಮಾತಾಡಬಾರ್ದು. ನೀವು ಬಿಟ್ಟೆ ಸುಮ್ಮನೆ ಕೊಂಡಿರ್ಲಿ ಅತ್ತಾಗ. ಶಂಕರ ಮಾಡಿ ಆ ಸಂದಕದೊಳಗೆ ಏನೈತಿ ಅಂತೇಳಿ ತಿಳ್ಕೊತೇನೆ.
ಹೋಗೇ ಬಿಟ್ಲು. ಈಕಿ ಅತಿ ಆಸೆನೋ ದುರಾಸೆನೋ ನನಗಂತೂ ಸಾಕು ಹೋಗೈತಿ. ಏನರ ಮಾಡಕ್ಕೆ ಹೋಗಿ ಆ ಮುದುಕಿ ಕೈ ಸಿಕ್ಕಿಬಿದ್ಲಂದ್ರೆ ಈಕಿ ಹಣ್ಣಗಾಯಿ ನೀರ್ಗಾಯಿ ಮಾಡೋದಂದ್ರೆ ಗ್ಯಾರಂಟಿನ ಆಕೆ. ಮಮ್ಮಿ ಮಮ್ಮಿ ಅಲ್ಲಲೇ ಪಲ್ಲವಿ, ನಿನ್ನ ಗಂಡ ಒಂದು ಫೋನು ಹಚ್ಚಿಲ್ಲಲ್ಲ. ಮೊನ್ನೆ 2 ದಿನ ಆತ್ವಾ ನೀ ಬಂದು. ನನಗೆ ಯಾಕೋ ನಿನ್ನ ಜೀವನ ಎಲ್ಲಿ ಹಾಳಾಕೈತಿ ಅಂಥೇಳಿ ಭಯ ಆಗತ್ತೈತ್ಲೆ. ಮಮ್ಮಿ ನೀನು ನನ್ನ ಜೀವನ ಹಾಳಾಕೈತಿ ಅನ್ನೋಕ್ಕಿಂತ ನಾ ಕೊಡೋ ರೊಕ್ಕ ಎಲ್ಲ ಬಂದಾಕೈತಿ ಅನ್ನೋ ಚಿಂತೆನೇ ಭಾಳ ಆಗೈತಿ ಅಲ್ಲ. ಏ ಮಗಳ, ಹಂಗೇನು ತಿಳ್ಕೊತಿ? ನೀ ಕೊಡೋ ರೊಕ್ಕ ಕಾಸೆ ಪಡ್ತೇನೆ ನನ್ನ. ಮಮ್ಮಿ ಸುಮ್ಮ ನಾಟಕ ಮಾಡಬೇಡ. ನಾ ಕೊಟ್ಟಿದ್ದ ರೊಕ್ಕದಿಂದನಲ್ಲ ಇಷ್ಟೆಲ್ಲ ಆಗಿದ್ದೆ ನೀವು. ಅದೇನೋ ನಿಜ. ಅದಕ್ಕೆ ಅಲ್ಲ, ನೀ ಆ ಮನ್ಯಾಗ ಇದ್ರೆ ನಮಗೆ ಲಾಭಲೇ ಪಲ್ಲವಿ. ನೀ ಹಿಂಗೆ ಅವ್ರ ಮನೆಗೆ ಹೊರಗೆ ಹಾಕಿದ ತಕ್ಷಣ ಹಿಂಗೆ ಬಂದ್ರೆ ಏನು ಮಾಡೋದು? ಹೆಂಗಾರ ಪ್ಲ್ಯಾನ್ ಮಾಡಿ ವಾಪಸ್ ಆ ಮನೆ ಒಳಗೆ ಹೋಗೋದನ್ನ ತಿಳ್ಕೊ. ಹೆಂಗೆ ಮಾಡಲಿ? ಈ ರಮೇಶಕ್ಕೆ ಫೋನ್ ಮಾಡಕತ್ತೀನಿ, ಫೋನ್ ಸಹಿತ ರಿಸೀವ್ ಮಾಡೋದಿಲ್ಲ. ನಾ ಏನು ಮಾಡಲಿ? ಹೆಂಗೆ ಇಟ್ಕೊಂಡು ಬಿಡ್ಲಿ ಗಂಡನ? ಅಲ್ಲ, ಫೋನ್ ಹಚ್ಚಿರು. ಒಂದು ಫೋನ್ ಹಚ್ಚಿಲ್ಲ ಅವ್ನಿಗೆ ಬಂದಾಗಿಂದ. ಅದೆಂಥ ಗಂಡ, ಅದೆಂಥ ಏನಂತಿ, ಅದೆಂಥ ಸಂಸಾರನ ನಿಮ್ದು. ಫೋನ್ ಯಾಕೆ ಹಚ್ಬೇಕು? ನಾನೇ ಬಂದೇನಲ್ಲ. ರೀ ಹೌದು ಪಲ್ಲವಿ, ಫೋನ್ ಯಾಕೆ ಹಚ್ಬೇಕು? ಹಾಂ, ನೀನು ಮರ್ತಿದ್ರಲ್ಲ ಫೋನ್ ಹಚ್ಚಕ್ಕ. ನೀನು ಕರ್ಕೊಂಡು ಹೋಗಾಕಂತ ಹೇಳಿನ ನಾನೇ ಬಂದೆ ನೋಡು. ಏನು ಕರ್ಕೊಂಡು ಹೋಗಕ್ಕ? ನಿಜವಾಗ್ಲು ನಿಜವಾಗ್ಲು ಅಲ್ರಿ ಅಳಿಯಂದ್ರ, ನನ್ನ ಮಗಳಂದ್ರೆ ಏನಂತ ಮಾಡ್ರಿ ನೀವು? ಹಾಂ, ಬೇಕಂದಾಗ ಹೋಗು ಅನ್ನಕ್ಕೆ, ಬಾ ಅಂದಾಗ ಬೇಕು ಅಂದಾಗ ನನ್ನ ಮಗಳಿಗೆ ನಿಮ್ಮ ಕೈ ನೀವು ಸಾಕಿದ್ದು ನಾಯಿ ಅಂತ ಮಾಡ್ರನ? ಅಯ್ಯೋ ಅತ್ತೀರ, ಅದು ದೊಡ್ಡ ಅನಾಹುತ ಆದ್ರಿ. ಕ್ಷಮಿಸ್ಬಿಡ್ರಿ ಅತ್ತೀರ. ನನಗೂ ಪಲ್ಲವಿ ಜೊತೆ ನಿಲ್ಲಕ್ಕಾಗಲಿಲ್ಲ. ಯಾಕಂತಂದ್ರೆ ಪಲ್ಲವಿ ಮಾಡಿದ ತಪ್ಪು ಅಲ್ಲಿ ಎದ್ದು ಕಾಣಕತ್ ಬಿಟ್ಟಿತ್ತು. ನಾ ಆಕೆ ಸಪೋರ್ಟ್ ಮಾಡಿದ್ನಂದ್ರೆ ನನ್ನೂ ಮನೆ ಬಿಟ್ಟು ಹೊರಗೆ ಹಾಕ್ತಿದ್ರು. ಅದಕ್ಕೆ ನಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗಿ ಬಂತು. ನೋಡ್ರಿ, ಇನ್ನು ಎಷ್ಟು ದಿನನೂ ಆ ಮನೆ ಒಳಗೆ ಅನ್ಭವಿಸ್ತಿರೋ ಅಂಥೇಳಿ. ಲಗುನ ನಿಮ್ಮ ಪಾಲು ತೊಗೊಟ್ಟು ಬೇರೆ ಆಗಿಬಿಡ್ರಿ ಅಳಿಯಂದ್ರೆ. ನನ್ನ ಮಗಳಿಗೂ ತ್ರಾಸಿರಂಗಿಲ್ಲ, ನಿಮಗೂ ತ್ರಾಸಿರಂಗಿಲ್ಲ. ನಾನು ಆಗಾಗ ಬಂದು ಹೋಗ್ಬೋದು ನಿಮ್ದು ಮನೆ ಇತ್ತಂದ್ರೆ. ಈಗ ಅಲ್ಲಿ ಕೂಡದಿರಿ, ನಮಗೂ ಬರೋಕೆ ಸರಿ ಅನ್ಸಂಗಿಲ್ಲ. ನೋಡ್ರಿ, ವಿಚಾರ ಮಾಡಿರಿ. ಅಂದಂಗೆ ಈಗ ವಾಪಸ್ ಮನೆ ಕರ್ಕೊಂಡು ಹೊಂಟ್ರಲ್ಲ, ಅಂಥದ್ದೇನಾಯ್ತು? ಹಾಂ ಹೌದ್ರಿ ಅತ್ತಿಯರು ಅಷ್ಟು ಖಂಡಿತವಾಗಿ ನೀ ನಮ್ಮ ಮನೆಗೆ ಇರಲೇಬಾರ್ದು ಅಂತ ಹೇಳಿದವರು ಈಗ ವಾಪಸ್ ಕರ್ಕೊಂಡು ಬಾ ಅಂದ್ರಂದ್ರೆ ಏನರ್ಥ? ಅಯ್ಯೋ ಅದೇನೋ ನಿನ್ನ ಟೈಮು ಚಲೋ ಐತಿ. ನಮ್ಮ ಅವ್ವನ ಚಿಗೋವಂತಕಿ ಹಳೇ ಕಾಲದಕ್ಕಿ ಬಂದಾಳ. ಇಂದ ಸಾಯಿಲೋ ನಾಳೆ ಸಾಯಿಲ್ಲೋ ಅನ್ನೋ ಹಂಗೆ ಅದಾಳು. ಆಕಿದು ಜೀವನ ಪರ್ಯಂತ ಆಸ್ತಿ ಮಾಡಾಳಂತಕ್ಕೆ. ಒಂದು ಸ್ವಂತಕ್ಕೂ ತುಂಬ ಸಾಮಾನು ತೊಗೊಂಬಂದಾಳ. ಅದ್ರಾಗ ಏನಾಯ್ತು ನನಗೆ ಗೊತ್ತಿಲ್ಲ, ಆದ್ರೆ ಅಮೂಲ್ಯವಾದ ವಸ್ತು ಐತಂತ ಮಾತ್ರ ಹೇಳಾಳು. ಹೌದಾ? ಅದರೊಳಗೆ ಏನೈತಂತೆ? ಅಯ್ಯ ಅದು ಗೊತ್ತಿಲ್ಲರಿ ಅತ್ತೀರ ನಮಗೂ. ಹೀಗಾಗಿ ಅವ್ರ ಕಾಲದಾಗ ಅವರು ನೆಗೆನ್ಯಾರ ಮಕ್ಕಳದಾಗ ಜಟಾಪಟ್ಟಿ ಕಾಂಪಿಟೇಷನ್ ಏನೋ ನಡೆಸಿ ಅವ್ರ ಅತ್ತಿ ಯಾರು ಗೆದ್ದಿರ್ತಾರಲ್ಲ ಅವ್ರಿಗೆ ಕೊಟ್ಲಂತ ಸಂದಕ. ಅದನ್ನು ಆ ಸಂದಕ ಮುಂದಿದ್ದವ್ರಿಗೂ ಹಂಗೆ ಕೊಡ್ಬೇಕಂತೇಳಿ ಆಕಿಗೆ ಮಕ್ಕಳ ಆಗಿಲ್ಲ. ಈಗ ಆಕಿಗೆ ಗೊತ್ತಿರೋಕೆ ಅಂತಂದ್ರೆ ರಿಲೇಷನ್ ಒಳಗೆ ಜೀವಂತಿರೋಕೆ ಅಂತಂದ್ರೆ ನಮ್ಮವ್ವ ಒಬ್ಬಕ್ಕೆ. ಹೀಗಾಗಿ ನಮ್ಮವ್ವನ ಸ್ವಸ್ಥರಿಗೆ ಅವ್ನು ಕೊಡಬೇಕು ಅಂಥೇಳಿ ಈಗ ನಮ್ಮ ಮನೆಗೆ ಬಂದಾಳ. ಅದಕ್ಕೆ ಅವ್ವ ಅಕ್ಕಿಗೆ ಸಾಯಿ ಹೇಳಿದಾಗ ಪಾಪ ಅಕ್ಕಿ ಯಾಕೆ ತ್ರಾಸ ಕೊಡೋದು, ನಮ್ಮ ಮನೆಯನ್ನ ಗದ್ದಲ ಎಲ್ಲ ಅಕ್ಕಿ ಯಾಕೆ ಹೇಳೋದು, ಹೋಗಿ ಪಲ್ಲವಿನ ಕರ್ಕೊಂಬಾಪ ಅಂತೇಳಿ ಕಳಿಸಿದ್ದು. ಹೌದಾ? ಈಗ ಸಂತಕ ನನಗೆ ಕೊಡ್ತಾರಂತ? ನಿನಗೆ ಕೊಟ್ಟು ಬಿಡ್ತಾರ. ಅಲ್ಲಿ ಹೇಳತ್ತೇನಲ್ಲ, ಅದನ್ನು ಹಂಗೆ ಒಬ್ರಿಗೆ ಕೊಡ್ಲಂಗಂತ. ಅದನ್ನು ಅವರು ಯಾರು ಈ ಮನೆಗೆ ಸರಿಯಾದ ಸೊಸೆ ಎಲ್ಲದ್ರಾಗೂ ಯಾರು ಗೆಲ್ತಾರೋ ಅವ್ರಿಗೆ ಸಿಗ್ಬೇಕಂತ. ನಿನಗೆ ಪೂಜಾಗ ಒಂದಿಷ್ಟು ಸ್ಪರ್ಧೆಗಳು ನಡೆಸ್ತಾರಂತ. ಅದ್ರೊಳಗೆ ಯಾರು ಗೆಲ್ತಾರೋ ಅವ್ರಿಗೆ ಕೊಡ್ತಾರಂತ. ಅರ್ಥನಾ? ಇದು ಸಣ್ಣ ಹುಡುಗರ ಆಟನ ಅಲ್ಲ. ಮುದುಕಿಗೆ ಹಾಕೊಂತಿದ್ದ ದುರ್ಬುದ್ಧಿ ಯಾರಿಗೋ ಒಬ್ಬರಿಗೆ ಅಲ್ಲ. ಈ ಮನೆ ಹಿರಿ ಸೊಸೆ ಅಂದ್ರೆ ನನಗೆ ಕೊಡಬಾರ್ದನ? ಅದೇಂಗ ಹಿರಿ ಸೊಸಿ? ಹಾಂ, ನನಗಿಂತ ದೊಡ್ಡಮ್ಮ ಸಿದ್ಧಾರ್ಥನ ಮದುವೆ ಅದಕ್ಕೆ ಎಲ್ಲ ಹಿರಿ ಸೊಸಿ. ಅಯ್ಯೋ ಅದು ಹೆಂಗೆ ಆಕೈತ್ರಿ ಅಳಿಯಂದ್ರ? ಸಿದ್ಧಾರ್ಥಕ್ಕಿಂತ ಮುಂಚೆ ಮದುವೆಯಾದವ್ರು ನೀವು. ನಮ್ಮ ಪಲ್ಲವಿ ಅಲ್ಲನ ಹಿರಿ ಸೊಸಿ. ಹಾಂ ಅವ್ವ ಹೇಳೋದು ಬರಬ್ಬರ. ಅದೆಲ್ಲ ಹೋಗ್ಲಿ ಬಿಡ್ರಿ. ಈಗ ಅದನ್ನೆಲ್ಲ ಬಿಡ್ರಿ. ಮನೆಗೆ ಬರಾಕ ಒಂದು ಒಳ್ಳೆ ಚಾನ್ಸ್ ಸಿಕ್ಕೈತೆ ಪಲ್ಲವಿ. ಟೈಮ್ ವೇಸ್ಟ್ ಮಾಡ್ಕೊತ ಮಾತಾಡ್ಕೊತ ಇಲ್ಲೇ ನಿಲ್ತೀಯೋ ನನ್ನ ಜೊತೆ ಮನೆಗೆ ಬರ್ತೀಯೋ? ಅಯ್ಯೋ ನನಗಂದ್ರೆ ಇಲ್ಲಿರಕ್ಕಾಗತ್ತಿಲ್ಲಪ್ಪ. ಯಾವಾಗ ನಮ್ಮ ಮನೆಗೆ ಬಂದೇನೋ ಅನ್ಸತ್ತೆ. ನಾ ಮೊದಲು ಬರ್ತೇನೆ ರೀ. ಅವ್ವ, ಅಂತೂ ಇಂತೂ ಆ ಮುದುಕಿ ದಯಿಂದ ನಮ್ಮ ಮಗಳು ನಿಮ್ಮ ಮನೆಗೆ ಬರೋಂಗಾತಲ್ಲ, ಅಷ್ಟಾತ್ರಿಪ್ಪ. ನಾ ಎಷ್ಟು ತ್ರಾಸ ಮಾಡ್ಕೊಂಡಿದ್ದೆ ಗೊತ್ತ್ರಿ ಅಳಿ ಅಂದ್ರೆ. ನನ್ನ ಮಗಳ ಜೀವನ ಹಿಂಗಾಗಿ ನಮ್ಮ ಮನೆ ಒಳಗೆ ಬದುಕುತ್ತಲ್ಲಪ್ಪ ಅಂಥೇಳಿ. ಅದಕ್ಕೆಲ್ಲ ಯಾಕೆ ವಿಚಾರ ಮಾಡ್ಕೋತೀವಿ? ನಾ ಇಲ್ಲನ, ನಾ ಕೈ ಬಿಡ್ತಿದ್ದೆ ಆ ಪಲ್ಲವಿನ. ಅದು ಒಂದು ದೊಡ್ಡ ಇದೆ ನೋಡ್ರಿ ಅಳಿ ಅಂದ್ರೆ. ಆಯ್ತು ತಗೋ ಮಗಳ, ಬ್ಯಾಗ್ ತಂದು ಕೊಡ್ಲಿ ಅವ ನಿಂದ. ಅಲ್ಲವ ಮನೆಗೆ ಬಂದು ಅಳಿಯಾಗ ಏನು ತಿಂತಿ, ಏನು ಕುಡಿತಿ, ಕುಂಡ್ರತಿಯ ನಿಲ್ತಿ ಅನ್ನೋದು ಬಿಟ್ಟೆ ಬ್ಯಾಗ್ ತಂದು ಕೊಡು ಅಂತಿದ್ಯಲ್ಲ.
ಹಾಂ ಮರ್ತಾ ಬಿಟ್ಟಿದ್ದೆ ಅಳೆ ಅಂದ್ರೆ ಕಣ್ರಿ ಬಿಸಿ ಬಿಸಿ ಇಡ್ಲಿ ಮಾಡೀನಿ ಹಾಕ್ಕೊಡ್ತೀನಿ. ಅಯ್ಯೋ ಬ್ಯಾಡ್ರಿ, ನಂದು ಎಲ್ಲ ಟಿಫನ್ ಮಾಡ್ಕೊಂಡು ಬಂದೀನಿ. ಪಲ್ಲವಿ ಟೈಮ್ ಆಕೈತಿ, ಲಗುನ ನಡಿ. ಅಯ್ಯೋ ಹಂಗೆ ಒಂದು ಕಪ್ ಕಾಫಿರ ಮಾಡ್ಕೊಂಡು ಕೊಡ್ತೀನಿ ಕುಣ್ರಿ. ಇಲ್ಲ ಬ್ಯಾಡ್ರಿ. ಇಲ್ಲಪ್ಪ, ನೀ ನಮ್ಮ ಮನೆಗೆ ಬರೋದು ಅಪರೂಪ. ಪಲ್ಲವಿನ ಬಂದು ಆಗಾಗ ಹೊಕ್ಕ, ನೀ ಬಂದೇ ಇಲ್ಲ. ಅದಕ್ಕೆ ಕುಂಡ್ರೆ ಒಂದು ಕಪ್ ಕಾಫಿ ಮಾಡ್ಕೊಂಡು ಬರ್ತೀನಿ, ಕುಡ್ದು ಹೋಗುವಂತ್ರಿ. ಸರಿ, ಅಲ್ಲಿವರೆಗೂ ನೀನು ಅರ್ಬಿ ಎಲ್ಲ ಬ್ಯಾಗ್ನಾಗ ಹಾಕೊಳ್ಳೋವ. ಸರಿ ಆಯ್ತು.